ಎಲ್ಲರಿಗೂ ನಮಸ್ಕಾರ. ಇವತ್ತು ನಾ ಏನು ಹೇಳಕತ್ತಂದು ಬಂದೀನಿ ಅಂದರೆ, ಈಗ ನಮ್ಮದು ಇಂತಿ 6 ತಿಂಗಳು ಕಬ್ಬು ಐತಿದೆ. 6 ತಿಂಗಳಿಗೆ ಈ ಕಬ್ಬಿಗೆ ಏನೈತಿ ನಾವು ಈ ಈ ಕಪ್ಪು ಮಣ್ಣು ಇರೋದ್ರಿಂದ ಏನೈತಿ ನಮ್ಮ ಸಾಯಿಲ್ ಪಿ ಎಚ್ ಹೆಚ್ಚು ಕಮ್ಮಿ ನಮ್ಮದು 7.5ದಿಂದ ಹೆಚ್ಚು ಕಡಿಮೆ ಮೇಲ್ಪಟ್ಟದ ಅಭಾವ ಅದಾವು. ಅದು ಹೆಚ್ಚು ಕಡಿಮೆ ನಮ್ಗೆ 8.5 ತಕ್ಕದು ಇರ್ತಾವೆ ನಮ್ಮ ಕಪ್ಪು ಮಣ್ಣು. ಹೀಗಾಗಿ ಇಂತಿ ನಮ್ಮಲ್ಲಿ ರಂಜಕ್ಕೆ ನಮ್ಗೆ ಅಂದ್ಕೊಂಡಷ್ಟು ಸಿಗ್ತಿರಂಗಿಲ್ಲ. ರಂಜಕ್ಕೆ ಸರಿಯಾಗಿ ಸಿಗ್ಲಿಕ್ಕೆ ಏನಾಗ್ತೈತಿ, ನಮ್ಗೆ ಬೆಳೆಗಳಿಗೆ ಇಂತಿ ಸರಿಯಾಗಿ ದಪ್ಪ ಆಗಂಗಿಲ್ಲ, ಟಿಲ್ಲರ್ ಬರೋಂಗಿಲ್ಲ. ಈ ರೀತಿ ಎಲ್ಲ ಸಮಸ್ಯೆಗಳು ಭಾಳ ಎದುರಾಗ್ತಾವೆ. ಹೀಗಾಗಿ ಏನೈತಿ ನಾವು ಫಾಸ್ಫರಿಕ್ ಆ್ಯಸಿಡ್ ಕೊಟ್ಟರೆ ಇಂತಿ ಆ್ಯಸಿಡಿಕ್ ರೂಪದಾಗ ಕೊಟ್ಟರೆ ಇಂತಿ ನಮ್ಗೆ ಆಟೋಮೆಟಿಕ್ ರಂಜಕ್ಕೆ ನಮ್ಗೆ ನಮ್ಮ ಬೆಳೆಗಳಿಗೆ ಒದಗ್ತೈತಿ. ಹಿಂಗಾಗಿ ಏನೈತಿಲ್ಲ ನಾವು ಎಲ್ಲ ಜನರಿಗೆ ಈಗ ಆಲ್ಮೋಸ್ಟ್ ಏನಂತ ನಮಗೆ ಇಳುವರಿ ಯಾಕೆ ಕಮ್ಮಿ ಆಕಾವ ತಿಕ್ಸಿಂದ ಎಲ್ಲರಿಗೂ ಇರೋ ಒಂದು ವಿಚಾರ ಎಲ್ಲರೂ ಕಾಡಕತ್ತೈತಿ. ಟಿಲ್ಲರ್ ಯಾಕೆ ಬರೋಂಗಿಲ್ಲ, ಹಿಂಗೆ ಯಾಕೆ ತಿಕ್ಸಿಂದ ವಿಚಾರ ಮಾಡೋದ್ರಾಗ ಐತಿ. ಅದ್ರೊಳಗೆ ಕಂಡು ಬಂದಿದ್ದಂದ್ರೆ ಇದಾರೆ ರೀ. ಒಂದೇದು ನಮ್ಮ ಪ್ರತಿಯೊಂದು ಎಲ್ಲ ಜಮೀನುಗಳಿಗೆ ಆಲ್ಮೋಸ್ಟ್ ರಂಜಕ ಡೆಫಿಷಿಯನ್ಸಿ ಅಂತೂ ಕಂಪಲ್ಸರಿ ಐತಿ. ಇದು ಯಾಕೆ ಇರ್ತೈತಿ ಅಂದ್ರೆ ಭೂಮಿ ಒಳಗೆ ಸರಿಯಾಗಿ ನೈಟ್ರೋಜನ್ ಹೋಗಲ್ದಕ್ಕಾಗಿ ಈ ರೀತಿ ಸಮಸ್ಯೆ ಕಾಡಕತ್ತೈತಿ ಅದಕ್ಕೆ. ಹೀಗಾಗಿ ನೀವು ಏನಂತಿ ಈ ಫಾಸ್ಫರಿಕ್ ಆ್ಯಸಿಡ್ ಈ ರೀತಿ ಕೊಡೋದ್ರಿಂದ ಏನಾಗುತ್ತೆ, ಮಣ್ಣಾಗಿ ಏನಂತಿ ಒಂದೇದು ರಂಜಕ ಆ್ಯಸಿಡಿಕ್ ರೂಪನಾಗ ಹೋಗಿ ಬೆಳೆಗಳಿಗೆ ಸಿಗ್ತೈತಿ. ಅದ್ರೊಳಗೆ ಏನಂತಿ ನಾವು ಏನು ಫಾಸ್ಫರಿಕ್ ಆ್ಯಸಿಡ್ ಅಂತ ಏನು ಕೊಟ್ಟಿರ್ತಾರಲ್ಲ ಅದ್ರೊಳಗೆ ಒಂದಿಷ್ಟು ಪರ್ಸೆಂಟೇಜ್ ಇರ್ತೈತಿ. ಮತ್ತು ಭೂಮಿ ಒಳಗಿಂದ ಇದ್ದಿದ್ದು ಎರಡೂ ಕೂಡಿಸಿಂದ ಆ್ಯಸಿಡಿಕ್ ಮಾಡಿ ಬೆಳೆಗಳಿಗೆ ಒದಗಂಗೆ ಮಾಡ್ತೈತಿ. ಯಾವಾಗ ರಂಜಕ ಭೂಮಿಯಿಂದ ಬೆಳೆಗಳಿಗೆ ರಿಲೀಸ್ ಆಗ್ತೈತಿ ಆವಾಗ ನಿಮ್ಮದು ಪೊಟ್ಯಾಷಿಯಮ್ ಮತ್ತು ನೈಟ್ರೋಜನ್ ಬೇಕಾಗ್ತೈತಿ. ಹಿಂಗಾಗಿ ಏನೈತಿಲ್ಲ ನಾವು ಈಗ ಫಾಸ್ಫರಿಕ್ ಆ್ಯಸಿಡ್ ಅದು ದೌಡ್ ನಮ್ಮ ಬೆಳೆಗಳಿಗೆ ಸಿಗಲಿ ಅನ್ನೋ ಸಂಬಂಧ ಏನೈತಿ ಅದರೊಳಗೆ ನಾವು ಏನಂತಿ ಹ್ಯೂಮಿಕ್ ಆ್ಯಸಿಡ್ ಕುಡಿಸಿದ್ವಿ. ಸದ್ಯಕ್ಕೆ ನಿಮಗೆಲ್ಲ ತೋರಿಸ್ತೀನಿ ಒಂದೊಂದು ಹ್ಯೂಮಿಕ್ ಆ್ಯಸಿಡ್, ಒಂದು ಸ್ವಲ್ಪ ಯೂರಿಯಾ ಎಕರೆಗೆ 2 ಕಿಲೋ ಎಂತಿ ಹ್ಯೂಮಿಕ್ ಆ್ಯಸಿಡ್ ಹಾಕಿದ್ದೀವಿ, 4 ಕಿಲೋ ಎಂತಿ ಯೂರಿಯಾ ಹಾಕಿದ್ದೀವಿ. ಹಿಂಗೆ ಅದ್ರೊಳಗೆ ಎಂತಿ 2 ಲೀಟ್ರ್ ಅಂದ್ರೆ ಹೆಚ್ಚು ಕಮ್ಮಿ 3 kg ಮ್ಯಾಲೆ 3 kg ಅಥವಾ 3 kg ಮ್ಯಾಲೆ ಅಂತಿ ಫಾಸ್ಫರಿಕ್ ಆ್ಯಸಿಡ್ ಇರ್ತೈತಿ. ಹೀಗಾಗಿ ನಾವು ಅದನ್ನು ಎಲ್ಲ ಎಂತಿ 200 ಲೀಟ್ರ್ ನೀರಿನಾಗ ಡೈಲ್ಯೂಟ್ ಮಾಡ್ತೀವಿ. ಈಗ ಡೈಲ್ಯೂಟ್ ಮಾಡಿಕಿಸಿಂದ ಇದನ್ನು ಬೆಳೆಗಳಿಗೆ ಎಂತಿ ಕಂಪಲ್ಸರಿ ನಾವು ಹಿಂಗೆ ಕೊಡ್ಕೋತ ಹೋಗ್ತೀವಿ. ಹಿಂಗಾಗಿ ಐತಿ ನಮ್ಮ ಬೆಳೆ ಇದಷ್ಟೇ ಅಲ್ದ ನಾವು ನೆಕ್ಸ್ಟ್ ಐತಿ ನಮಗೆ ಮುಂದಿನ ಇದನ್ನು ಮಾಡೋತ್ನಾಗ ಏನತ್ತಿಲ್ಲ ನಾವು ಅದನ್ನು ಮತ್ತು ನಾನು ನಿಮ್ಗೆ ಬೆಳೆಗಳು ಹೆಂಗೆ ಬಂದೈತಿ ಹೆಂಗೆಲ್ಲ ನಿಮ್ಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಯೂರಿಯಾನೇ ಯಾಕಂದ್ರೆ ದೊಡ್ಡ ಬೆಳೆಗೆ ಯಾಕೆ ಯೂರಿಯಾ ಹಾಕ್ತಿರತ್ತೆ ನೀವು ಅನ್ಬೋದು. ಅದೇನು ನಮ್ಮದೇನು ಸ್ವಲ್ಪ ಅದೇನು 4 kg ಹಾಕೋದ್ರಿಂದ ಏನು ತೊಂದರೆ ಬೀಳಂಗಿಲ್ಲ ರೀ. ಹಿಂಗಾಗಿ ಅಂತಿ ನಾವು ಈಗ ಕೊಡ್ತೀವಿ. ನೆಕ್ಸ್ಟ್ ಐತಿ ಡೋಸ್ ಏನು ಬರ್ತೈತಿಲ್ಲ ನಮ್ಮದು ಮತ್ತು ಇದ್ರಿ ಅಮೋನಿಯಂ ಸಲ್ಫೇಟ್ ಮತ್ತು ಪೊಟ್ಯಾಷಿಯಂ ಈ ಟೈಪ್ ಡೋಸ್ ಬರ್ತೈತಿ. ಹಿಂಗೆ ಮಾಡ್ಕೋದ್ರಿಂದ ಏನಾಕತಿ ನಮ್ಗೆ ಹೆಚ್ಚಿನ ಇಳುವರಿ ತೊಗೊಳಕ್ಕೆ ಸಾಧ್ಯ ಆಕೈತಿ. ಈ ರೀತಿ ನೋಡಿರಿ ನಾವು ಯಾವ ರೀತಿ ಡೈಲ್ಯೂಟ್ ಮಾಡ್ತೀವಿ, ಯಾವ ರೀತಿ ಮಾಡಿಕಿಸಿಂದ ಕೊಡ್ತೀವಿ ನಿಮ್ಗೆ ಒಂದೊಂದೊಂದು ತೋರಿಸೋದು ಹೋಗ್ತಾನೆ ಬರ್ರಿ ನೋಡಿರಿ. ಇದ್ರಾಗ ಏನೈತಿ ಇದರ ಯೂರಿಯಾ ಇದನ್ನು ತೊಗೊಂಡಿದ್ದೀವಿ ನಾವು. ಈಗ ಹೆಚ್ಚು ಕಮ್ಮಿ ಇದ್ರಾಗ 8 ಕಿಲೋ ಯೂರಿಯಾ ಐತಿ ಮತ್ತು ಏನೈತಿ 4 ಕಿಲೋ ಹ್ಯೂಮಿಕ್ ಆ್ಯಸಿಡ್ ಐತ್ರಿ. ಎಲ್ಲ ಕುಡಿಸ್ಕಿಸಿಂದ ಏನೈತಿ ನಾವು ಮಿಕ್ಸ್ ಮಾಡಿ ಇದು ಮಾಡತ್ತಿದ್ವಿ. ಇದ್ರೊಳಗಿಂದ ನಾವು ಒಂದು ಬ್ಯಾರಲ್ದಾಗ ಅಂದ್ರೆ ಈ ಥರ ಅಂತ ಅರ್ಧ ತೊಗೋತೀವಿ. ತೊಗೊಂಡು ಕಿಸಿಂದ ಏನೈತಿ ಈ ಮಲ್ಲ ಇದನ್ನು ಮಿಕ್ಸ್ ಮಾಡಿ ಎಲ್ಲ ಮಾಡಿ ಇದನ್ನು ಬ್ಯಾರಲ್ಲ ಸುರಿತೀವಿ ರೀ. ಸುರಿ ಏನೈತಿ ನೆಕ್ಸ್ಟ್ ನಿಮ್ಗೆ ಒಂದೊಂದೊಂದು ತೋರ್ಸೋದು ಹೋಗ್ತಾನು, ನೀವು ನೋಡ್ರಿ ಅದನ್ನು. ಈ ರೀತಿ ಏನೈತಿ ಮಿಕ್ಸ್ ಮಾಡಿದ್ದು ಏನೈತಿರಲ್ಲ ಯೂರಿಯಾ ಮತ್ತು ಇದು ಹ್ಯೂಮಿಕ್ ಆ್ಯಸಿಡ್ ಇದನ್ನ ಏನೈತಿರಲ್ಲ ಇದನ್ನು ಬ್ಯಾರಲ್ದಾಗ ಸುರುವುದ್ರಿ. ಅದನ್ನು ಸುರಿವು ಏನೈತಿ ಇದನ್ನು ಇದನ್ನು ಫಸ್ಟಿಗೆ ಸುರುವ್ರಿ. ಅಂದ್ರೆ ಯಾಕೆ ಕಡೆ ಫ್ಲೆಕ್ಸ್ ಅದು ಇದೆಲ್ಲ ಇರ್ತೈತಿರಲ್ಲ. ಹಿಂಗಾಗಿ ಒಂದು ಜರ ಲಗೆ ಕರಗ್ಲತ್ತಂದು ಮಾಡೋದಿರ್ತೈತಿ. ಆ್ಯಸಿಡ್ ಇರ್ತೈತಿ ಆ ಮಾತು ಬೇರೆ. ಆ್ಯಸಿಡ್ ಅಂತಿ ಆಮೇಲೆ ಹಾಕ್ತೀವಿ, ಅದಕ್ಕೂ ಕರಗ್ತೈತಿ. ಈಗ ಮೇಲೆ ಫಸ್ಟಿಗೆ ಹಾಕೋದ್ರಿ. ಈ ಥರ ನೋಡ್ರಿ ಇದನ್ನು ಮಾಪ್ಲೆ ಅಳದ ಹಾಕ್ರಿ. ಇದನ್ನು ಎಷ್ಟು ಗೊತ್ತೇನ್ರಿ, ಒಂದು ಬ್ಯಾರಲ್ಗೆ ಕರೆಕ್ಟ್ 2 ಲೀಟ್ರ್ ಅಂದ್ರೆ ಇದು 3 kg ಆಗ್ತೈತಿ ರೀ. ಅದು 2 ಲೀಟ್ರ್ ಈ ರೀತಿ ತೊಗೊಂಡು ಹಾಕೋಬೇಕು ನೋಡ್ರಿ. ಹಾಕಿ ಅದನ್ನ ನಿಂತು ಇದ್ರಾಗ 2 ಲೀಟ್ರಾಗ ಸುರಿದ್ರಿ. ಸುರಿ ಕಿಸಿಂದ ಏನೈತಿಲ್ಲ ಇದನ್ನು ಡೈಲ್ಯೂಟ್ ಮಾಡೋದು ಇರ್ತೈತಿ. ಅದನ್ನು ಅಂದ್ರೆ ಡೈಲ್ಯೂಟ್ ಅಂದ್ರೆ ತಿರುಗಾಡೋದ್ರಿ. ಒಮ್ಮೆ ಹಂಗೆ ನೀವು ಸುರಿ ಕಿಸಿಂದ ಒಮ್ಮೆ ಡೈರೆಕ್ಟ್ ಕಡೆ ಚಾವೇ ಚಾಲು ಮಾಡಂಗಿಲ್ಲ ರೀ. ಹಂಗೆ ಒಂದು ಕಟ್ಟಿಗೆ ತೊಗೊಂಡು ಕಿಸಿಂದ ಏನೈತಿ ಕಂಪಲ್ಸರಿ ಅಗದಿ ಏನೈತಿ ಅದನ್ನು ಒಳಗೆಲ್ಲ ಇದನ್ನ ಆಗಂಗೆ ಎಲ್ಲ ಕಡೆ ಕೊಡಂಗೆ ಒಂದು ಮಿನಿಮಮ್ ಅಂದ್ರೆ ಒಂದು 10 ನಿಮಿಷ ಇದು ಮಾಡ್ತು ಬರ್ರಿ. ಹಂಗೆ ಏಕದಮ್ ಬಿಡಕ್ಕೆ ಹೋಗ್ಬೇಡ್ರಿ. ಈ ರೀತಿ ಏನೈತಿಲ್ಲ ಕಟ್ಟಿಗೆಲಿ ಒಳಗೆ ಅಳಿಗಾಡ್ಸೋದು ನೋಡಿರಿ. ಈಗ ಆಲ್ರೆಡಿ ಒಂದು 5-10 ನಿಮಿಷ ಇದು ಮಾಡಿದ್ದೀವಿ ರೀ. ಇದನ್ನು ಅಳಿಗಾಡ್ಸೋದು ಏನೈತಿ ಒಂದು 2 ನಿಮಿಷ ಅಳಿಗಾಡ್ಸ್ರಿ. ಆಯ್ತು ಮುಂದೆ ಒಂದು 7-8 ನಿಮಿಷ ಬಿಡ್ರಿ. ಬಿಟ್ಟು ಕಿಸಿನ ಐತಿ ನೀವು ಮುಂದೆ ಬಿಡೋತ್ನಾಗ ಆಮೇಲೆ ಏನೈತಿ ಸಣ್ಣಗೆ ನೀವು
ಚಾವೇದ್ಲಿ ಇದು ಮಾಡಿ ನೀವು ಎಷ್ಟು ನಿಮ್ಗೆ ಅನುಕೂಲ ತಕ್ಕಂಗೆ ನೋಡ್ಕೊಂಡು ಈಗ ಸಣ್ಣರಿ ಬಿಡ್ರಿ ಬೇಕಾರೆ ಏನಂತ ಎಲ್ಲ ಲಾಸ್ಟಿಗೆ ಎಂಡಿಗೆ ಬಂದಾಗ ಎಲ್ಲ ನೀರು ನಿಮ್ಗೆ ಹಾಯ್ತಿರ್ತೈತಿ ಎಂಡಿಗೆ ಇನ್ನೇನು 5 ನಿಮಿಷನಾಗ 10 ನಿಮಿಷನಾಗ ಅರ್ಧ ತಾಸ್ನಾಗ ನೀರು ಆಗೋದ್ರತ್ಲೆ ಅವಾಗೇಂತಿ ಈ ರೀತಿ ನೋಡಿರಿ ಹಿಂಗೇನಂತಿ ನಾವು ಬಿಡೋದು ನೋಡಿರಿ ಈ ಟೈಪ್ ಮಾಡಿ ನೀವು ಬಿಟ್ಟಿಲ್ಲ ಅಂತಿ ಕಂಪಲ್ಸರಿ ನಿಮ್ಗೆ ಏನು ಎಲ್ಲ ಎಷ್ಟು ಸಾಲ ಹಚ್ಚಿರ್ತಿರಲ್ಲ ಆ ಸಾಲಿನಾಗ ಅಂತಿ ಕಂಪಲ್ಸರಿ ಹೋಗ್ತೈತಿ ಅದು ಹಿಂಗೆ ಮಾಡೋದ್ರಿಂದ ಐತಿ ರಂಜಕ ಬೆಳೆಗಳಿಗೆ ಅಂತಿ ಸರಿಯಾಗಿ ಒದಗ್ತೈತಿ ಈ ರಂಜಕ್ಕೆ ಒದಗಿತಿಲ್ಲ ಏನಾಗ್ತೈತಿ ಆಟೋಮೆಟಿಕ್ ನಡೆಯುವಂಥ ನರ ಅದಕ್ಕೆ ಆಹಾರ ತಿನ್ನಕ್ಕೂ ಇದನ್ನು ಎಲ್ಲಕ್ಕೂ ಅದಕ್ಕೆ ಎದ್ದು ನಿಂತಿರ್ತೈತಿ ಅದು ಬೆಳೆ ಅವಾಗ ಏನೈತಿ ನೀವು ಪೊಟ್ಯಾಶ್ ಆಗಲಿ ಇಂಥೆಲ್ಲ ಬೇರೆ ಬೇರೆ ಪೋಷಕಾಂಶಗಳು ಕೊಡು ಇರ್ತೈತಿ ಅವಾಗ ಏನೈತಿ ನೈಟ್ರೋಜನ್ ಅದನ್ನು ಎಲ್ಲ ತೊಗೊಂಡು ಜಕ್ಕೊಂಡು ಹೋಗುವಂಥದ್ದು ಇರ್ತೈತಿ ಅದು ಇದನ್ನಂತಿ ಮೊದಲು ಇಟ್ಟೆಲ್ಲ ಮಾಡಬೇಕು ಇದು ಯಾಕಂತ ಕೇಳಿ ಮೊದಲೇ ಅದು ಚಳಿಗಾಲದಾಗ ಭಾಳ ಮುಖ್ಯಿರ್ತಾವೆ ಯಾವ ನೀವು ಫಾಸ್ಫರಿಕ್ ಆ್ಯಸಿಡ್ ಆಗಲಿ ಹ್ಯೂಮಿಕ್ ಆ್ಯಸಿಡ್ ಆಗಲಿ ಕೆಲವೊಂದು ಬೇರೆ ಬೇರೆ ಜೀವಾಣುಗಳಾಗಲಿ ಇಂಥವೆಲ್ಲ ಒಂದರಿಂದ ಒಂದು ಮಾಡಿಕಿಸಿದ ಮಣ್ಣು ಲೂಸ್ ಮಾಡುವಂಥ ವ್ಯವಸ್ಥೆ ಮಾಡೋದು ಅದಕ್ಕೆ ಮನಿಲಿಕ್ಕೆ ನಾವು ಮನೆ ಸರಿ ನಿಮ್ಗೆ ನೋಡಿರಿ ನಾನು ನಿಮ್ಗೆ ಮನೆ ವಿಡಿಯೋದಾಗ ತೋರಿಸೇನಿ ರೀ ಏನು ಮಾಡಿದೆ ಅಂದ್ರೆ ರೀ ಪೊಟ್ಯಾಷಿಯಮ್ ಮತ್ತು ಇದನ್ನು ಯಾವುದ್ರೀ ಸಿಲಿಕಾನ್ ಹಾಕಿಸಿದ ಮಣ್ಣು ಬಾಯಿ ಬಿಡಂಗೆ ಮಾಡೀನಿ ಅದನ್ನು ಆಯ್ತು ಇದನ್ನು ಅದ್ರದ್ದು ಪ್ರೊಸೆಸ್ ಮುಗಿದ ಮೇಲೆ ಇದನ್ನು ಚಾಲು ಮಾಡೀನಿ ನೋಡಿರಿ ಈ ರೀತಿ ಬಿಡೋದ್ರಿಂದ ಏನಂತಿ ನಿಮ್ಗೆ ಆಟೋಮೆಟಿಕ್ ರಂಜಕ ಸಿಕ್ಕಿಸಿಂದ ಏನಂತಿ ಬೆಳೆ ಕಬ್ಬು ದಪ್ಪ ಆಗ್ಲಕತ್ತೈತಿ ಇದು ನಮ್ದು ಹೆಚ್ಚು ಕಡಿಮೆ 6 ತಿಂಗಳ ಬೆಳೆ ಐತಿ ಇದನ್ನ ಏನೈತಲ್ಲ ಇದಕ್ಕೆ ಬಿಡೋದ್ರಿಂದ ಏನಾಕೈತಿ ಕಬ್ಬು ನಮ್ದು ಏಕದಮ್ಮ ದಪ್ಪ ಆಗ್ತೈತಿ ಅದು ಆಹಾರ ಜಾಸ್ತಿ ತಿನ್ನಾಕತ್ತೈತಿ ಹಿಂದಿಗಡೆ ನಾವು ಕೊಟ್ಟಂಗೆ ಅಂದ್ರೆ ಯಾಕಂತ ಕೇಳಿ ಭೂಮಿ ಒಳಗೆ ನಾವು ಕೊಟ್ಟಿದ್ದು ಉಳಿಬಾರ್ದು ತಿನ್ಬೇಕಂದ್ರೆ ಒಟ್ಟು ಇದು ಈ ರೀತಿ ಎಲ್ಲ ಕಂಪಲ್ಸರಿ ಆಗ್ಬೇಕು ನೋಡಿರಿ ಈಗ ನಮ್ದು ಆಲ್ರೆಡಿ ಈಗ 6 ತಿಂಗಳ ಆಗಿ ಹೋಯ್ತು ರೀ ಬೆಳಿಗ್ಗೆ ರೀ ಎಂದ ನಾವು ಕಂಪಲ್ಸರಿ ಅಂತೀವಿ ಸಂಖ್ಯಾಶಾಸ್ತ್ರ ಮೇಂಟೈನ್ ಮಾಡಿಕಿಂತ ಇದನ್ನು ನಾವು ಕಬ್ಬ ನಾಟಿ ಮಾಡಿ ಅದರೆಲ್ಲ ಎಂತಿ ಪ್ರತಿಯೊಂದು ಎಂತಿ ನಾವು ಮದರ್ ಶೂಟ್ ತೆಗೆದಾಗಲಿ ಅಥವಾ ಸಂಖ್ಯಾ ಜರ ಮೇಂಟೈನ್ ಮಾಡೋದಾಗಲಿ ಈ ರೀತಿ ಎಲ್ಲ ಮಾಡಿ ಇದನ್ನು ಈಗ 6 ತಿಂಗಳ ಮೇಲೆ ಆಗಿ ಹೋಯ್ತು ರೀ ಇದನ್ನು ತೊಗೊಂಡು ಬಂದಿದ್ದೀವಿ ರೀ ಈ ಜರ ಚಳಿಗಾಲದಾಗ ಜರ ಒಂದು ಸ್ವಲ್ಪ ಡಿಮ್ ಆಗಿರ್ತಾವಿಲ್ಲ ನಂಗೆಲ್ಲ ನಮ್ಮದಂತೂ ಏಕದಮ್ ಹೆಲ್ದಿ ಇಟ್ಟಿರ್ತೀವಿ ಪ್ರತಿಯೊಂದು ವರ್ಷ ಅಂತ ಎಲ್ಲ ಕಂಪಲ್ಸರಿ ಇಟ್ಟಿರ್ತೀವಿ ಅಂದ್ರೆ ಒಮ್ಮೆ ಡೌನ್ ಬಿತ್ತೋದು ಬೆಳೆಗಳು ಸರಿಯಾಗಿ ಪಾಟ್ನ ರಿಕವರಿ ಆಗಂಗಿಲ್ಲ ಹಿಂಗಾಗೈತಿ ಭಾಳ ಸಮಸ್ಯೆಗಳು ಕಾಡ್ತಾ ಆಗ್ತೈತಿ ಹಿಂಗಾಗಿ ಮೊದಲು ಮೇನ್ ರಂಜಕ ಕೊರತೆನ ಭಾಳ ಇರ್ತೈತಿ ರಂಜಕ ಕರೆಕ್ಟ್ ಇತ್ತಲೋ ತಾನೇ ಬೆಳೆಗಳು ಅಂತಿ ಕಂಪಲ್ಸರಿ ಹೆಲ್ದಿ ಇರ್ತಾವೆ ಹಿಂಗಾಗಿ ಈ ರೀತಿ ಸದ್ಯಕ್ಕೆ ಹಿಂಗೈತಿ ನೋಡ್ರಿ ಈಗ ನಿಮ್ಗೆ ಏನೈತಿ ನಾ ನೆಕ್ಸ್ಟ್ ಐತಿ ಮತ್ತೆ ನಾ ಇದೆಲ್ಲ ಮುಗಿದಿಂದ ನೀರು ಕೊಟ್ಟೆಲ್ಲ ಆದಿಂದ ನಿಮ್ಗೆ ಮತ್ತೊಮ್ಮೆ ನಾ ವಿಡಿಯೋ ಮಾಡ್ತೀನಿ ಅನ್ಕತಕ್ಕ ಈ ರೀತಿ ಬೆಳೆದೈತಿ ಇದು ನೋಡ್ರಿ ಈ ಸದ್ಯಕ್ಕೆ ಏನೈತಿರಲ್ಲ ಇದು ದೂರಿಂದ ನಮ್ಮ ಬೆಳೆ ಎಷ್ಟು ಹೈಟ್ ಐತಿ ಒಂದೇ ಲೆವೆಲ್ ಐತಿ ನೋಡ್ರಿ ಅದು ಯಾವ ರೀತಿ ತೊಗೊಂಡು ಬಂದೇನಿ ರೀ ನಂತರ ನಾವು ಕಬ್ಬು ಬೆಳೆಸ್ತೀವಿ ಅಂದ್ರೆ ಭಾಳ ಚಿತ್ತಿಡ್ಲಾಕ್ಬೇಕು ರೀ ಬರೀ ಹಂಗೆ ನಾವು ಮನ್ಯಾಗ ಕೂತ ಎತ್ತರ ನೀರು ಬಿಟ್ಟರೆ ಮಾಡ್ರೆ ಹಾಗೆಲ್ಲ ನಡೆಯಂಗಿಲ್ಲ ಒಂದೇ ಸಮಯ ಇರಬೇಕು ಎಲ್ಲೆಲ್ಲಿ ಏನೇನು ಡ್ಯಾಮೇಜ್ ಆಗ್ಲಾಗೈತಿ ಏನೇನಿಲ್ಲ ಎಲ್ಲ ದೂರ ನಿಂತು ನೋಡ್ಲಾಕ್ಬೇಕು ರೀ ಹಿಂಗೆ ಈ ರೀತಿ ನಿಂತು ನೋಡ್ರು ನಿಮ್ಗೆ ಏನಂತಿ ಎಲ್ಲಿ ಡೌನ್ ಆಗೈತಿ ಏನಿಲ್ಲ ಎಲ್ಲ ನಿಮ್ಗೆ ಕಾಣಿಸ್ಲಾಕತ್ತೈತಿ ಯಾಕಂತ ಕೇಳಿ ಅಲ್ಲಿ ಹೋಗಿ ನೋಡ್ತೀರಿ ನೀವು ಇಂಥಲ್ಲಿ ಯಾಕೆ ಇಲ್ಲ ಯಾಕೆ ಹಿಂಗಾಗೈತಿ ಯಾಕಿಲ್ಲ ಅಲ್ಲಿ ಗೊತ್ತಾಗ್ಲಕ್ಕೈತಿ ನಿಮ್ಗೆ ಏನಾಗ್ತೈತಿ ಇಲ್ಲಿ ಏನು ಕೊಡಬೇಕು ಏನಿಲ್ಲ ಗೊಬ್ಬರದಾಗ ವ್ಯತ್ಯಾಸ ಮಾಡ್ಕೋತೀರಿ ಏನಾರು ಮಾಡ್ಕೋತೀರಿ ಇಲ್ಲ ಇಲ್ಲಿ ಯಾಕೆ ಹಿಂಗಾಗೈತಿ ಅನ್ನೋದು ನಿಮಗೆಲ್ಲ ಗೊತ್ತಾಗ್ತೈತಿ ಕಸ ಬೆಳೆದೈತು ಏನು ಬೆಳೆದೈತು ಎಲ್ಲ ಕಂಪಲ್ಸರಿ ತಿಳಿತೈತಿ ಏನಂತಾರೆ ಜಾಸ್ತಿ ಒಂದು ಸ್ವಲ್ಪ ನಿಗಾ ಇಡ್ರಿ ತಳದಾಗನ ಒಂದು 5-6 ತಿಂಗಳು ಭಾಳ ಚಂದ ನಿಗಾ ಇಟ್ರಲ್ಲ ನಿಮ್ಗೆ ಏನಂತಿ ಸ್ಟೆಪ್ ಏನಂತಿ ತಾನು ಬೆಳ್ಕೊತ ಹೋಗ್ತೈತಿ ರೀ ಅದು ಅವಾಗ ಈಗೇನು ತೋರ್ಸಕತ್ತೇನಲ್ಲ ಈ ರೀತಿ ಅಂತಿ ನೀವು ಕೊಡ್ಕೊತ ಮಾಡ್ಕೊತ ಹೋಗ್ರಿ ಅಂದ್ರೆ ನೀವು ಹೆಚ್ಚು ಕಮ್ಮಿ ನೀವು ಎಲ್ಲಿಂದ ಫಾಸ್ಫರಿಕ್ ಆ್ಯಸಿಡ್ ಕೊಡ್ಬೇಕಪ್ಪ ಅಂತಂದ್ರೆ ನೀವೇನು 2 ತಿಂಗಳು ಹೋಗ್ಕೊಂಡು ಕೊಡ್ಕೊತ ಬಂದ್ರೆ ನಡೀತೈತಿ ರೀ 6ರಿಂದ 7 ತಿಂಗಳ ತನಕ ಕೊಡ್ಬೋದು ಅದರದ್ದೇನು ಇದನ್ನೆಲ್ಲ ಅಷ್ಟು ತನಕ ಕೊಡ್ರಿ ಮತ್ತು ಮುಂದೆ ಏನೈತಿ ನೀವು ಒಂದು ಎಕರೆಗೆ ಕಂಪಲ್ಸರಿ ಅಂತಿ 2 ಲೀಟ್ರ್ ಅಷ್ಟೇ ಬಿಡ್ತು ಬರ್ರಿ ಹೆಚ್ಚು ಕಮ್ಮಿ ಬಿಡಕ್ಕೆ ಹೋಗ್ಬೇಡ್ರಿ ಅಂತ ಬೇರು ಸುಡುವಂಥ ಸಾಧ್ಯತೆ ಹೆಚ್ಚಿರ್ತೈತಿ ಹಿಂಗಾಗಿ ಎಷ್ಟು ಬೇಕು ಅಷ್ಟೇ ಕೊಡ್ಬೇಕು ಐತಿ ಭಾಳ ದಿವಸದಿಂದ ಕಮ್ಮಿ ರೇಟ್ ಬರ್ತೈತಿ ಹೆಚ್ಚು ರೇಟ್ ಬರ್ತೈತಿ ನೀವು ಹೆಚ್ಚು ಕಮ್ಮಿ ಕೊಟ್ಟರು ಬೆಳೆ ಸುಡುವಂಥ ಸಾಧ್ಯತೆ ಇರ್ತೈತಿ ಇದು ಬೇಕು ಅದು ಬೇಡ ಆಗ್ತೈತಿ ಕಂಪಲ್ಸರಿ ಅದನ್ನು ತಿಳ್ಕೊಂಡು ಮಾಡ್ಕೊಂಡು ಬೇಕಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತಿ ನನಗೆ ಕಾಲ್ ಮಾಡಿರಿ ನಾನು ನಿಮಗೆಲ್ಲ ಯಾವ ರೀತಿ ಮಾಡಬೇಕು ಯಾವ ರೀತಿ ಎಲ್ಲ ನಾನು ನಿಮ್ಗೆ ನನಗೆ ಎಷ್ಟು ಸಾಧ್ಯ ಆಗುತ್ತೆ ನಾನು ನಿಮ್ಗೆ ಫೋನ್ಯಾಗೂ ಹೇಳ್ತೀನಿ ಈ ಸದ್ಯಕ್ಕಂತೂ ಈ ರೀತಿ ನಾವು ಮಾಡಾಕತ್ತಿದ್ವಿ ಏನಂತಿ ಮುಂದೆ ಏನಂತಿ ನೆಕ್ಸ್ಟ್ ಇನ್ನೊಂದು ಸರಿ ಅಂತೂ ನಾನು ಬಿಡ್ತೀನಿ ಕಂಪಲ್ಸರಿ ಈ ರೀತಿ ನಾವು ಫಾಸ್ಫರಿಕ್ ಆ್ಯಸಿಡ ಈ ರೀತಿ ಹಿಂಗೆ ಬಿಡೋದ್ರಿಂದ ಏನಾಗ್ತೈತಿ ನಮ್ಮ ಬೆಳೆಗಳು ಏನಂತಿ ಕಂಪಲ್ಸರಿ ಹೆಲ್ದಿ ಆಗತ್ತವು ಈ ರೀತಿ ನೀವು ಮಾಡಿ ಇಳುವರಿ ಹೆಚ್ಚು ತೊಗೊಂಡು ಬರ್ರಿ ಮಣ್ಣು ಚೆಂದಂಗೆ ಇಟ್ಕೋರಿ ಅಂತಾರೆ ನಿಮ್ಗೆ ಯಾವಾಗ ಎಷ್ಟು ನೀರು ಬೇಕಲ್ಲ ಅಷ್ಟೇ ಕೊಡ್ರಿ ಅಂದ್ರೆ ಯಾಕಂತ ಕೇಳಿ ನೀವು ಬರೀ ಮೇಲಿನ ಮೇಲೆ ಮಣ್ಣು ಗಟ್ಟಿ ಮಾಡಿ ಮೇಲಿನ ಮೇಲೆ ನೀರು ಕುಡಿದು ಇದನ್ನು ಮಾಡಿರಿ ಏನಾಗ್ತೈತಿ
ತೆಳಗಿನ ಗಟ್ಟಿಯಾಗಿ ಹಂಗೆ ಉಳಿತೈತಿ, ಒಳಗೆ ನೈಟ್ರೋಜನ್ ಸೇರಂಗಿಲ್ಲ, ಬೆಳೆಗಳು ಎತ್ತರ ಆಗಂಗಿಲ್ಲ. ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಆಯ್ತು. ನಾವು ಏನಂತಿಲ್ಲ, ನಾನು ಸ್ವಲ್ಪ ಜರ ನಂದು ಫಾಲೋ ಮಾಡಿರಿ, ನಿಮ್ಗೆ ಗೊತ್ತಾಗ್ತೈತಿ ಆಯ್ತು. ಮತ್ತು ನಾನು ನಿಮ್ಗೆ ಇದ್ರದ ಮತ್ತು ಮುಂದಿನ ಒಂದು ಮತ್ತೆ ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಾ ಕಂಪಲ್ಸರಿ ಹೇಳೇನಿ ರೀ, ಹಿಂಗೆ ನಂದು ಇರೋದ ರೀ ಇದು. ಒಂದು ಈ ಜರ್ನಿ ಅಂತೂ ಇದು ಇರತೈತಿ. ಒಂದು ಬೆಳೆ ಏನಂತಿ ಇದು ಯಾವ ರೀತಿ ಬರ್ತೈತಿ, ಯಾವ ರೀತಿ ಎಲ್ಲ ಹಿಂಗೆ ಒಂದೊಂದು ನಾನು ನಿಮ್ಗೆ ಹೇಳ್ಕೊತ ಹೋಗ್ತೀನಿ. ಆದಷ್ಟು ನಿಮ್ಮಲ್ಲಿ ಯಾರಲ್ಲಿ ಸಮಸ್ಯೆ ಐತಿ ಏನೈತಿ ಅನ್ನೋ ಒಂದು ಸ್ವಲ್ಪ ಏನಾರು ಇತ್ತಿಲ್ಲೋ ಇದ್ರೊಳಗೆ ಕಮೆಂಟ್ ಮಾಡಿರಿ. ನನಗೆ ಕಮೆಂಟ್ ಮಾಡಿರಲು ನನಗೆ ಅಲ್ಲಿದ್ದಲ್ಲೇ ನನಗೆ ಉತ್ತರ ಕೊಡೋಕೆ ಅನುಕೂಲ ಆಗ್ತೈತಿ ಆಯ್ತಾ. ಕಮೆಂಟ್ ಮಾಡಲು ಏನಂತಿ ಅದೇ ಒಂದು ವಿಡಿಯೋ ತೊಗೊಂಡು ನಾನು ನಿಮ್ಗೆ ಬರ್ತಾನೆ. ಹಿಂಗಾಗಿ ಅಂತಿ ನಾವು ಮತ್ತೆ ಏನಂತಿ ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತಾನೆ. ಅಲ್ಲಿ ತನಕ ಏನಂತಿ ನಮಸ್ಕಾರ ರೀ.